ದಿಸ್ ಕೇಕ್ ಈಸ್ ಡೆಡಿಕೇಟೆಡ್ ಟು ಆಲ್ ದ ಚಾಕ್ಲೇಟ್ ಲವರ್ಸ್. ಈ ಕೇಕು ಎಲ್ಲ ಚಾಕ್ಲೇಟ್ ಲವರ್ಸ್ಗೂ ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಇದು ಡಾರ್ಕ್ ಫಾರೆಸ್ಟ್ ಕೇಕ್. ಸೊ ಹೆಲೋ ಎವ್ರಿ ಒನ್, ವೆಲ್ಕಮ್ ಟು ದ ರಿದೀಸ್ ರೆಸಿಪೀಸ್. ಇವತ್ತೊಂದು ಡಾರ್ಕ್ ಫಾರೆಸ್ಟ್ ಕೇಕ್ದು ಆರ್ಡರ್ ಇತ್ತು, ಅರ್ಧ ಕೆ ಜಿದು. ಅದನ್ನು ಹೇಗೆ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಸ್ಪಾಂಜ್ ರೆಡಿ ಮಾಡ್ಕೊಳ್ಳೋಣ. ಒಂದು ಕಪ್ಪಷ್ಟು ಪ್ರಿಮಿಕ್ಸ್ ತೊಗೊಂಡಿದ್ದೆ, ಚಾಕ್ಲೇಟ್ ಕೇಕ್ ಪ್ರಿಮಿಕ್ಸ್ ಎಗ್ಲೆಸ್. ಇದನ್ನು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಕೆ ಮುಂಚೆ ಓವನ್ನ ಪ್ರೀಹೀಟ್ಗಿಡೋಣ. ಓವನ್ನ ಕೇಕ್ ಒಳಗಡೆ ಇಡೋಕ್ಕಿಂತ ಮುಂಚೆ 10 ನಿಮಿಷ ಮುಂಚೆ ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ಅದನ್ನು ಪ್ರೀಹೀಟ್ ಅಂತ ಕರೀತಾರೆ. ಇದನ್ನು ಪ್ರೀಹೀಟ್ಗಿಟ್ಟು ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ. 1 ಕಪ್ ಪ್ರಿಮಿಕ್ಸ್ಗೆ 1 ಟೇಬಲ್ ಸ್ಪೂನ್ ಆಯಿಲ್ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ತಾ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಪಕ್ಕದಲ್ಲಿ ಕೇಕ್ ಟಿನ್ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ, ಗ್ರೀಸ್ ಮಾಡಿ, ಅಂದರೆ ಸ್ವಲ್ಪ ಆಯಿಲ್ ಹಚ್ಚಿ ಅದರೊಳಗಡೆ ಬಟರ್ ಪೇಪರ್ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇದು 6 ಇಂಚಿದು ಕೇಕ್ ಟಿನ್ನು. ಈಗ ಬ್ಯಾಟರ್ ರೆಡಿ ಆಗಿದೆ, ಇದನ್ನು ಇದರೊಳಗಡೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಓವನ್ ಇಲ್ಲ ಅಂದರೆ ಗ್ಯಾಸ್ ಮೇಲೆ ಕೂಡ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಕೇಕ್ನ. ಇದನ್ನು ಗ್ಯಾಸ್ ಮೇಲೆ ಹೇಗೆ ಮಾಡ್ಕೊಳ್ಳೋದು ಕುಕ್ಕರಲ್ಲಿ ಅಂತ ಮುಂಚೆ ವೀಡಿಯೋದಲ್ಲಿ ಹೇಳಿದ್ದೀನಿ, ಒಂದ್ಸಲ ನೀವು ಅದನ್ನು ತೆಗೆದು ನೋಡಿ. ಬೇಕಾದರೆ ಅದರದ್ದು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ತೆಗೆದು ನೋಡಿ. ಗ್ಯಾಸ್ ಮೇಲೆ ಕೂಡ ಮಾಡ್ಕೊಳ್ಬಹುದು. ಈಗ ಓವನ್ ನೋಡಿ, ಗ್ಯಾಸ್ ಲೈಟ್ ಆಫ್ ಆಯ್ತಲ್ಲ, ಲೈಟ್ ಆಫ್ ಆಯ್ತಂದರೆ 10 ನಿಮಿಷ ಪ್ರೀ ಹೀಟ್ಗೆ ಇಟ್ಟಿದ್ವಿ. ಅದನ್ನು ಲೈಟ್ ಆಫ್ ಆಗಿದ ತಕ್ಷಣ 10 ನಿಮಿಷ ಆಯಿತು ಅಂತ ಅರ್ಥ. ಈಗ ಓವನಲ್ಲಿ ಬೇಕ್ ಮಾಡ್ಕೊಳ್ತಾ ಇದ್ದೀನಿ. 25 ಮಿನಿಟ್ಸ್ ಟೈಮ್ ಸೆಟ್ ಮಾಡಿಕೊಂಡು 160 ಡಿಗ್ರಿ ಸೆಲ್ಸಿಯಸ್ ಹೀಟ್ಗೆ ಅಡ್ಜಸ್ಟ್ ಮಾಡಿ ಇಟ್ಟಿದ್ದೀನಿ. 20-25 ನಿಮಿಷ ಆಗಿದ ತಕ್ಷಣ ಓವನ್ ಸೌಂಡ್ ಆಗುತ್ತೆ, ಆವಾಗ ಬೇಕಾಗಿದೆಯೋ ಅಂತ ಚೆಕ್ ಮಾಡ್ಕೊಳ್ಳೋಣ. ಈಗ ಒಂದು 10-12 ಚೆರ್ರಿ ಇಟ್ಕೊಂಡಿದ್ದೆ, ಅದನ್ನು ಸಣ್ಣಗೆ ಹೆಚ್ಕೊಳ್ತಾ ಇದ್ದೀನಿ. ಸಣ್ಣಗೆ ಹೆಚ್ಕೊಂಡು ಒಂದು ಅರ್ಧ-ಮುಕ್ಕಾಲು ಕಪ್ಪಷ್ಟು ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಕುದಿಸ್ಕೊಳ್ಳೋಣ. ಒಂದು 2-3 ನಿಮಿಷದವರೆಗೂ ಕುದಿಸ್ಕೊಂಡ್ರೆ ಸಾಕು. ಈ ಕುದಿಸ್ಕೊಂಡು ಚೆರ್ರಿ ಮತ್ತು ನೀರನ್ನ ಸಪ್ರೇಟ್ ಮಾಡ್ಕೊಳ್ಳೋಣ. ಇದಕ್ಕೊಂದು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾವು ಸ್ಪಾಂಜಿನ ಸೋಕ್ ಮಾಡ್ಕೊಳ್ತೀವಲ್ಲ, ಆವಾಗ ಈ ನೀರನ್ನ ಯೂಸ್ ಮಾಡ್ಕೊಳ್ಳೋಣ. ಮತ್ತು ಚೆರ್ರಿನ ಫಿಲ್ಲಿಂಗಲ್ಲಿ ಯೂಸ್ ಮಾಡ್ಕೊಳ್ಳೋಣ. ಇದು ಚಾಕ್ಲೇಟ್ ಸ್ಲ್ಯಾಬು, ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್ ಇದು. ಇದನ್ನು ಸ್ವಲ್ಪ ತುರಿದು ರೆಡಿ ಮಾಡ್ಕೊಳ್ಳೋಣ. ಇದನ್ನು ಕೂಡ ನಾವು ಕೇಕಲ್ಲಿ ಫಿಲ್ಲಿಂಗಲ್ಲಿ ಯೂಸ್ ಮಾಡಬೇಕಾಗುತ್ತೆ, ಅದಕ್ಕೋಸ್ಕರ ಇದನ್ನು ಸ್ವಲ್ಪ ತುರಿದಿಟ್ಕೊಳ್ಳೋಣ. ಮತ್ತು ಕೇಕ್ ಡೆಕೋರೇಷನ್ಗೂ ಸ್ವಲ್ಪ ಬೇಕಾಗುತ್ತೆ ಅಂತ ಒಂದು 50 ಗ್ರಾಮ್ 50-70 ಗ್ರಾಮ್ ಅಷ್ಟು ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್ನ ತುರಿದಿಟ್ಕೊಳ್ತಾ ಇದ್ದೀನಿ ಈ ರೀತಿ. ಈಗ ಕೇಕ್ ಬೇಕಾಗಿ ರೆಡಿಯಾಗಿದೆ. ಸುಮಾರು 25 ನಿಮಿಷ ಆಗಿತ್ತು, ಕೇಕ್ ರೆಡಿಯಾಗಿದೆ. ಈಗ ನೋಡಿ, ಒಂದ್ಸಲ ಈ ಥರ ಟೂತ್ ಪಿಕ್ ಅಥವಾ ಚಾಕುನ ಈ ರೀತಿ ಇನ್ಸರ್ಟ್ ಮಾಡಿ ನೋಡಿದಾಗ ಅದು ಕ್ಲೀನಾಗಿ ಹೊರಗಡೆ ಬಂದರೆ ನಮ್ಮ ಕೇಕ್ ಬೇಕಾಗಿದೆ ಅಂತ ಗೊತ್ತಾಗುತ್ತೆ. ಈಗ ಬೇಕಾಗಿತ್ತು, ಹೊರಗಡೆ ಪೂರ್ತಿ ತಣ್ಣಗಾಗಕ್ಕೆ ಬಿಟ್ಬೇಡ. ಈಗ ಈ ಕಡೆ ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್ನ ಸ್ವಲ್ಪ ತುರಿದು ಇಟ್ಕೊಂಡಿದ್ದೀನಿ. ಈ ಸೊಲ್ಯೂಷನ್ ಕೂಡ ರೆಡಿಯಾಗಿದೆ. ಈಗ ಇದನ್ನು ಸ್ವಲ್ಪ ಸೋದಿಸ್ಕೊಳ್ಳೋಣ. ಚೆರ್ರಿ ಮತ್ತು ಈ ಶುಗರ್ ಸೊಲ್ಯೂಷನ್ ಇತ್ತಲ್ಲ, ಎರಡನ್ನೂ ಸಪ್ರೇಟ್ ಮಾಡ್ಕೊಳ್ಳೋಣ. ಈ ಚೆರ್ರಿನ ಮತ್ತು ಈ ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್ನ ಫಿಲ್ಲಿಂಗಲ್ಲಿ ಯೂಸ್ ಮಾಡ್ಕೊಳ್ಳೋಣ. ಈ ನೀರಿದೆಯಲ್ಲ ಸೊಲ್ಯೂಷನ್ನು, ಇದನ್ನು ಸ್ಪಾಂಜ್ ಸೋಕ್ ಮಾಡ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ. ಈಗ 1 ಕಪ್ಪಷ್ಟು ವಿಪ್ಪಿಂಗ್ ಕ್ರೀಮ್ನ ವಿಪ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಬಳಸ್ತಾ ಇರೋದು ಇದು ಟ್ರೋಪೋಲೇಟ್ ಅಂತ ವಿಪ್ಪಿಂಗ್ ಕ್ರೀಮು. ಇದನ್ನು ಫ್ರಿಜ್ಜಿಂದ ತೆಗೆದಿಟ್ಕೊಂಡಿದ್ದೀನಿ. ಫ್ರೀಝರಿಂದ ತೆಗೆದು ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ. ಆಮೇಲೆ ಫ್ರಿಜ್ಜಿಂದ ತೆಗೆದು ನಾವು ವಿಪ್ ಮಾಡ್ಕೊಳ್ಬೇಕಾಗತ್ತೆ. ಫ್ರೀಝರಲ್ಲಿದ್ದಾಗ ಒಂದು ಸ್ವಲ್ಪ ಐಸ್ ಕ್ಯೂಬ್ಸ್ ಎಲ್ಲ ಫಾರ್ಮ್ ಆಗಿಬಿಟ್ಟಿರುತ್ತೆ ಅದರಲ್ಲಿ. ಅದೆಲ್ಲ ಕ್ಲೀನಾಗಿ ಕರಗಿ ನಾರ್ಮಲ್ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಆಗಿ ರೆಡಿ ಆಗಿರುತ್ತೆ ಫ್ರಿಜ್ಜಲ್ಲಿದ್ದಾಗ. ಈಗ ಅದನ್ನು ವಿಪ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಸ್ಪಾಂಜ್ ಕೂಡ ತಣ್ಣಗಾಗಿದೆ, ಕೇಕ್ ಮಾಡ್ಕೊಳ್ಳೋಣ. ಈ ಸ್ಪಾಂಜ್ನ 2 ಭಾಗದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. 2 ಲೇಯರ್ಸ್ ಆಗಿ ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ. ಕೇಕ್ ಸ್ವಲ್ಪ ಅಗಲ ಬೇಕು ಅಂತ ಹೇಳಿದರು. ಕೇಕ್ ಅರ್ಧ ಕೆ ಜಿನೇ ಆಗಿದ್ರು. ಸ್ವಲ್ಪ ದೊಡ್ಡ ಟಿನ್ ನಾವು ಯೂಸ್ ಮಾಡಿಕೊಂಡಾಗ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ ಕೇಕ್. ಚಿಕ್ಕ ಟಿನ್ ಯೂಸ್ ಮಾಡಿಕೊಂಡ್ರೆ ಹೈಟ್ ಬರುತ್ತೆ. ಅಗಲ ಬೇಕಾದರೆ ಸ್ವಲ್ಪ ದೊಡ್ಡ ಟಿನ್ ಯೂಸ್ ಮಾಡಬೇಕಾಗುತ್ತೆ. ನಾನು 6 ಇಂಚಿದು ಕೇಕ್ ಟಿನ್ ಯೂಸ್ ಮಾಡಿದರೆ ಸ್ವಲ್ಪ ಅಗಲ ಬಂದಿದೆ, ಆದರೆ ಹೈಟ್ ಕಮ್ಮಿ ಇದೆ. ಸೊ 2 ಲೇಯರ್ ಕಟ್ ಆಗಿದೆ. 2 ಲೇಯರ್ ಕಟ್ ಮಾಡಿಕೊಂಡು ಈಗ ಕೇಕ್ ಐಸಿಂಗ್ ಮಾಡ್ಕೊತಾ ಹೋಗೋಣ. ಮೊದಲಿಗೆ ಬೋರ್ಡ್ ಮೇಲೆ ಒಂದು ಸ್ವಲ್ಪ ಕ್ರೀಮ್ ಹಾಕ್ಕೊಂಡು ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೇಕ್ ಎಲ್ಲೂ ಅಲ್ಲಾಡ್ದಿರ ಅಲ್ಲೇ ಒಂದು ಕಡೆ ಸ್ಟೇಬಲಾಗಿ ಕೂತ್ಕೊಂಡಿರುತ್ತೆ. ಕೆಳಗಡೆ ಲೇಯರ್ ಇತ್ತಲ್ಲ, ಅದನ್ನೇ ಫಸ್ಟ್ ಲೇಯರಾಗಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಸೋಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಯಾವ ಸೊಲ್ಯೂಷನ್ ಅಂತ ಗೊತ್ತಾಯ್ತಲ್ಲ ನಿಮಗೆ. ಚೆರ್ರಿನ ನೀರಲ್ಲಿ ಹಾಕಿ ಕುದಿಸ್ಕೊಂಡಿದ್ವಲ್ಲ, ಅದೇ ಸೊಲ್ಯೂಷನ್ ಇದು. ಅದನ್ನು ತಣ್ಣಗಾದ್ಮೇಲೆ ಯೂಸ್ ಮಾಡ್ಕೊಳ್ಳೋಣ. ಬೇಕಾದ್ರೆ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಂಡ್ರೂ ಒಳ್ಳೆಯದು. ಈಗ ನೀಟಾಗಿ ಎಲ್ಲ ಕಡೆ ಸೋಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಪಾಂಜ್ ಸೋಕಿಂಗ್ ಮಾತ್ರ ತುಂಬ ಇಂಪಾರ್ಟೆಂಟು, ಅದನ್ನು ಸ್ಕಿಪ್ ಮಾಡಬೇಡಿ. ಈಗ ಎಲ್ಲ ಕಡೆ ಸೊಲ್ಯೂಷನಿಂದ ಸೋಕ್ ಮಾಡ್ಕೊಂಡಿದ್ದಾದಮೇಲೆ ಪೈಪಿಂಗ್ ಬ್ಯಾಗ್ಗೆ ಸ್ವಲ್ಪ ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ. ಈ ಕ್ರೀಮ್ ಪೈಪಿಂಗ್ ಬ್ಯಾಗ್ ಹಾಕ್ಕೊಂಡು ಅವಾಗ ಅಪ್ಲೈ ಮಾಡಿದಾಗ ನಮಗೆ ನೀಟಾಗಿ ಎಲ್ಲ ಕಡೆ ಅಪ್ಲೈ ಆಗುತ್ತೆ ಅಂತ ಈ ರೀತಿ ಮಾಡ್ಕೊಳ್ತಾ ಇರೋದು. ಡೈರೆಕ್ಟಾಗಿ ಕ್ರೀಮ್ನ ಕೇಕ್ ಮೇಲೆ ಹಾಕ್ಕೊಂಡು ಕೂಡ
ಸ್ಪಾಂಜ್ ಮೇಲೆ ಹಾಕ್ಕೊಂಡು ಕೂಡ ಸ್ಪ್ರೆಡ್ ಮಾಡ್ಕೊಳ್ಬೋದು. ನಾನು ಈ ರೀತಿನೇ ಮಾಡ್ತೀನಿ, ಈಸಿಯಾಗಿ ಆಗುತ್ತೆ ಮತ್ತು ಎಲ್ಲ ಕಡೆ ಈವನಾಗಿ ಸ್ಪ್ರೆಡ್ ಆಗುತ್ತೆ ಅಂತ ಈ ರೀತಿ ಮಾಡ್ಕೊಳ್ಳೋದು. ಇದು ಕೇಕ್ ಸ್ಕ್ವೇರ್ ಕೇಕ್ ಆಗಿರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಒಳಗಡೆ ಕ್ರಮ್ ಕೋಟಿಂಗ್ವರೆಗೂ ಏನೋ ಈಸಿಯಾಗಿರುತ್ತೆ, ಫೈನಲ್ ಫಿನಿಶಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ಯಾಕೆಂದರೆ ಎಡ್ಜಸ್ ಎಲ್ಲ ನೀಟಾಗಿ ಬರೋಲ್ಲ ಇಲ್ಲ ಅಂದರೆ, ಅದಕ್ಕೋಸ್ಕರ ಸ್ವಲ್ಪ ಕ್ಲೀನಾಗಿ ಮಾಡಬೇಕಾಗುತ್ತೆ. ಬಟ್ ಈ ಕೇಕಲ್ಲಿ ನನಗೆ ಡಿಸೈನ್ ಏನೂ ತುಂಬ ಇರಲಿಲ್ಲ, ಅದರಿಂದ ಸ್ವಲ್ಪ ಐಸಿಂಗ್ ನೀಟಾಗಿ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಅನ್ನೋ ಥರನೇ ಇತ್ತು ಈ ಕೇಕು. ಈಗ ಇದ್ರ ಫಿಲ್ಲಿಂಗಲ್ಲಿ ಕ್ರೀಮ್ ಎಲ್ಲ ಅಪ್ಲೈ ಮಾಡಿದ್ದಾದಮೇಲೆ ಈ ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್ನ ತುರಿದಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ. 2 ಲೇಯರ್ ಕಟ್ ಮಾಡಿರೋದ್ರಿಂದ 1 ಲೇಯರಲ್ಲಿ ಮಾತ್ರ ನಾವು ಫಿಲ್ ಮಾಡ್ತೀವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಫಿಲ್ಲಿಂಗ್ ಮಾಡ್ಕೊಳ್ಳೋಣ. ಇಲ್ಲಿ ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್ ಗ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು, ಮತ್ತು ಚೆರ್ರಿ ಇತ್ತಲ್ಲ ಶುಗರ್ ಸೊಲ್ಯೂಷನಿಂದ ತೆಗ್ದಿದ್ದ ಚೆರ್ರಿ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಲ್ಲ ಜಾಸ್ತಿ ಕ್ವಾಂಟಿಟಿಯಲ್ಲೇ ಹಾಕ್ಕೊಂಡ್ಬೇಡ, ಯಾಕೆಂದರೆ ಇಲ್ಲಿ ಒಂದೇ ಲೇಯರಲ್ಲೇ ನಾವೆಲ್ಲ ಫಿಲ್ಲಿಂಗ್ ಮಾಡ್ಕೊಳ್ತಾ ಇರೋದು, ಅದರಿಂದ ಗೊತ್ತಾಗ್ತದಲ್ಲ ನಿಮಗೆ. ಈಗ ನೆಕ್ಸ್ಟ್ ಲೇಯರ್ ಇಟ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಇತ್ತಲ್ಲ ಕೇಕ್ ಮಾಡಿದಾಗ ಸ್ಪಾಂಜಲ್ಲಿ ಮೇಲ್ಗಡೆ ಇದ್ದಿದ್ದ ಲೇಯರ್ನ ಇಲ್ಲಿ ಟಾಪ್ ಲೇಯರಲ್ಲಿ ಇಡ್ತಾ ಇದ್ದೀನಿ, ಅದನ್ನು ಉಲ್ಟಾ ಮಾಡಿ ಇಡ್ತಾ ಇದ್ದೀನಿ, ಗೊತ್ತಾಗ್ತದಲ್ಲ. ಈಗ ಕ್ರಮ್ ಕೋಟಿಂಗ್ ಮಾಡ್ಕೊಳ್ಳೋಣ. ಸೈಡಲ್ಲಿ ಸ್ವಲ್ಪ ಕ್ರೀಮ್ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಸಪೋರ್ಟ್ ಕಟ್ಕೊಳ್ಳೋಣ ಮೇಲ್ಗಡೆ ಲೇಯರ್ಗೆ. ಈಗ ಸಪೋರ್ಟ್ ಕೊಟ್ಟಿದ್ದಾದಮೇಲೆ ಮೇಲ್ಗಡೆ ಲೇಯರ್ಗೆ ಸೋಕ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಮ್ಮ ಚಾನಲಲ್ಲಿ ಇನ್ನೂ ಮುಂಚೆ ಸ್ವಲ್ಪ ಕೆಲವೊಂದು ಕೇಕ್ ರೆಸಿಪಿಗಳನ್ನ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಬಟರ್ ಸ್ಕಾಚ್ ಕೇಕು ಅದೆಲ್ಲ ಒಂದ್ಸಲ ನೋಡ್ಕೊಂಡು ಬನ್ನಿ. ಬಟರ್ ಸ್ಕಾಚ್ದೊಂದು ಮತ್ತು ಪೈನಾಪಲ್ ಫ್ಲೇವರು, ಸ್ಟ್ರಾಬೆರಿ ಫ್ಲೇವರ್ದೆಲ್ಲ ಇದೆ, ಮತ್ತು ಕಪ್ ಕೇಕ್ ಕೂಡ ಹೇಳ್ಕೊಟ್ಟಿದ್ದೀನಿ. ಒಂದ್ಸಲ ವಿಸಿಟ್ ಮಾಡ್ಕೊಂಡು ಬನ್ನಿ ನಮ್ಮ ಚಾನಲ್ನ. ನಿಮಗೆ ವೀಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಲವೊಬ್ಬರೆಲ್ಲ ನೋಡ್ತಾ ಇದ್ದೀರಾ ವೀಡಿಯೋಸ್ನ, ಬಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಇದನ್ನು ಕ್ರಮ್ ಕೋಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಕ್ರಮ್ ಕೋಟಿಂಗ್ ಅಂದರೆ ಏನು, ಐಸಿಂಗ್ ಅಂದರೆ ಏನು, ಎಲ್ಲ ಮುಂಚಿನ ವೀಡಿಯೋಸಲ್ಲಿ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಒಂದ್ಸಲ ನೀವು ಹಳೆ ವೀಡಿಯೋಗಳನ್ನ ನೋಡ್ಕೊಂಡು ಬನ್ನಿ. ಈಗ ಕ್ರಮ್ ಕೋಟಿಂಗ್ ಫಿನಿಶ್ ಆಯಿತು. ಇದನ್ನು ಸ್ವಲ್ಪ ಎಲ್ಲ ಸೈಡೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ. ಒಂದು ಟಿಶ್ಯೂ ಪೇಪರಿಂದ ಅಥವಾ ಒಂದು ವೆಟ್ ಕ್ಲಾತ್ ತೊಗೊಂಡು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದನ್ನು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಬೇಡ. ಕ್ರಮ್ ಕೋಟಿಂಗ್ ಮಾಡಿ ಫ್ರಿಜ್ಜಲ್ಲಿ ಇಡೋದ್ರಿಂದ ಕ್ರಮ್ಸ್, ನಾವು ಸ್ಪಾಂಜ್ದು ಕ್ರಮ್ಸ್ ಯಾವುದು ಅಡ್ಡ ಬರಲ್ಲ ಅಂತ ನಾವು ಈ ರೀತಿ ಮಾಡೋದು. ಈಗ ಫೈನಲ್ ಐಸಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೂ ಪೈಪಿಂಗ್ ಬ್ಯಾಗಲ್ಲೇ ಕ್ರೀಮ್ ಫಿಲ್ ಮಾಡಿಕೊಂಡು ಈ ರೀತಿ ಫೈನಲ್ ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇದು ಫಸ್ಟು ಈ ಪ್ಯಾಲೆಟ್ ನೈಫಿಂದ ಒಂದು ಸಲ ಫಿನಿಶಿಂಗ್ ಮಾಡಿಕೊಂಡು, ಆಮೇಲೆ ಈ ಕಾರ್ಡ್ ಇರ್ದಲ್ಲ, ನಿಮಗೆ ಗೊತ್ತಲ್ಲ ನಾನು ಯಾವಾಗೂ ಕಾರ್ಡಿಂದಲೇ ಫಿನಿಶಿಂಗ್ ಮಾಡ್ಕೊಳ್ಳೋದು ಅಂತ, ಈ ಕಾರ್ಡಿಂದ ಒಂದು ಸಲ ಫಿನಿಶಿಂಗ್ ಮಾಡ್ಕೊಳ್ತೀನಿ. ನಾನು ಯಾವ ರೀತಿ ಮಾಡ್ತೀನಿ ಅಂತ ಕೈಯಿಂದ ನೋಡ್ತಾ ಇರಿ, ಅಂದರೆ ನಿಮ್ಮ ಗಮನ ಎಲ್ಲ ಕೇಕ್ ಕಡೆ ಇರಲಿ. ಇದನ್ನು ರೌಂಡ್ ಕೇಕ್ ಐಸಿಂಗ್ ಮಾಡಬೇಕಾದ್ರೆ ನಾವು ಟರ್ನ್ ಟೇಬಲ್ನ ರೌಂಡ್ ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ, ತಿರುಗಿಸ್ತಾ ಇರ್ತೀವಿ, ಮತ್ತು ಕಾರ್ಡ್ ಅಥವಾ ಪ್ಯಾಲೆಟ್ ನೈಫ್ನ ಕೂಡ ರೌಂಡಾಗಿ ತಿರುಗಿಸ್ತಾ ಇರ್ತೀವಿ. ಈ ಕೇಕಲ್ಲಿ ಸ್ವಲ್ಪ ನಿಧಾನವಾಗಿ ಮಾಡಬೇಕಾಗುತ್ತೆ. ಎಡ್ಜ್ ಬಂದಾಗ ನಾವು ಅಲ್ಲೇ ಸ್ಟಾಪ್ ಮಾಡಬೇಕಾಗುತ್ತೆ. ಸ್ಟ್ರೈಟಾಗಿ ಒಂದು ಲೈನ್ ತೆಗೆದು ಅಲ್ಲೇ ಸ್ಟಾಪ್ ಮಾಡಬೇಕು. ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗಬಾರ್ದು. ಕಂಟಿನ್ಯೂ ಮಾಡ್ತಾ ಹೋದರೆ ಎಡ್ಜಸ್ ಎಲ್ಲ ಶಾರ್ಪ್ ಎಡ್ಜಸ್ ಸಿಗೋದಿಲ್ಲ, ಸ್ಕ್ವೇರ್ ನೀಟಾಗಿ ಬರೋದಿಲ್ಲ ಅಂತ. ಬಟ್ ಈ ಕೇಕಲ್ಲಿ ನನಗೆ ತುಂಬ ಏನೋ ಅವಶ್ಯಕತೆ ಇರಲಿಲ್ಲ, ಎಡ್ಜೆಲ್ಲ ನೀಟ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಯಾಕೆಂದರೆ ಸೈಡೆಲ್ಲ ಮತ್ತೆ ಚಾಕ್ಲೇಟಿಂದನೇ ಫಿಲ್ ಮಾಡಬೇಕು ನನಗೆ, ಅದಕ್ಕೋಸ್ಕರ. ಈಗ ಇದೊಂದು ನೋಸಲ್ ಹಾಕ್ಕೊಂಡು ಪೈಪಿಂಗ್ ಬ್ಯಾಗಲ್ಲಿ ಸ್ವಲ್ಪ ಕ್ರೀಮ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ ಡಿಸೈನ್ ಆಗಿದೆ ಫ್ರೆಂಡ್ಸ್. ಇದನ್ನು ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು. ನಿಮಗೂ ಚಾಕ್ಲೇಟ್ ಅಂದರೆ ಫೇವ್ರೇಟ್ ಅಂತ ಅಂದರೆ ನೀವು ಕೂಡ ಈ ಕೇಕ್ನ ಒಂದ್ಸಲ ಮನೇಲಿ ಡೆಫ್ರೆಂಟಾಗಿ ಟ್ರೈ ಮಾಡ್ಬೋದು. ನೀವೇನಾದರೂ ಟ್ರೈ ಮಾಡಿದ್ರೆ ಕೇಕ್ ಹೇಗಾಗಿತ್ತು ಅಂತ ನಂಗೆ ಮೆಸೇಜ್ ಮಾಡಿ ತಿಳಿಸಿ. ಈಗ 4 ಕಾರ್ನರ್ಸಲ್ಲಿ ನಾಸಲಿಂದ ಫ್ಲವರ್ ಮಾಡ್ಕೊಂಡಿದ್ದೆ, ಅದು ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಮತ್ತು ಸೆಂಟರಲ್ಲಿ ಸುಮ್ಮನೆ ಈ ರೀತಿ ಪೈಪಿಂಗ್ ಬ್ಯಾಗಲ್ಲಿ ಮುಂದೆ ಹಿಂದೆ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಡಿಸೈನ್ ಫಾರ್ಮ್ ಆಗುತ್ತೆ. ಈಗ ಈ ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್ನ ನಾವು ಗ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಈ ರೀತಿ ಕಾರ್ಡ್ ಮೇಲೆ ಹಾಕ್ಕೊಂಡು ಸೈಡ್ ವಾಲ್ಸಲ್ಲಿ, ಕೇಕ್ನ ಸೈಡ್ ವಾಲ್ಸಲ್ಲಿ ಈ ರೀತಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಸೆಂಟ್ರಲ್ ಕೂಡ ಈ ರೀತಿ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಸೈಡ್ ಬಾರ್ಡರ್ಸ್ ಬಿಟ್ಟು ಸೆಂಟ್ರಲ್ ಮಾತ್ರ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಆಗುತ್ತೆ ಫ್ರೆಂಡ್ಸ್ ಈ ಕೇಕು. ನೀವು ಕೂಡ ಟ್ರೈ ಮಾಡ್ಬೋದು. ನೀವೇನಾದರೂ ಟ್ರೈ ಮಾಡಿದ್ರೆ ನಂಗೆ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಅದನ್ನು ನನಗೆ ಹೇಳಿ. ನೀವು ಇನ್ನು ಯಾವ ಥರ ರೆಸಿಪೀಸ್ ನೋಡಬೇಕು ಅಂತ ನನ್ನ ಚಾನಲಲ್ಲಿ ಇಷ್ಟಪಡ್ತೀರಾ ಅದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಈ ರೀತಿ ಎಕ್ಸ್ಟ್ರಾ ಕಾಂಪೌಂಡ್ ಚಾಕ್ಲೇಟ್ ಎಲ್ಲ ಐತಲ್ಲ, ಅದನ್ನೆಲ್ಲ ರಿಮೂವ್ ಮಾಡ್ಕೊಂಡಿದ್ದೀನಿ. ಈಗ ಈ ಚೆರ್ರಿಗಳಿತ್ತು, ಒಂದು 5-6 ಚೆರ್ರಿ ಹಂಗೆ ಇಟ್ಕೊಂಡಿದ್ದೆ, ಪೀಸಸ್ ಮಾಡ್ದಿರ. ಇದನ್ನು ಈ ರೀತಿ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ. ಕಾರ್ನರ್ಸಲ್ಲಿ ಇಟ್ಕೊಳ್ತಾ ಇದ್ದೀನಿ. ಸೆಂಟ್ರಲ್ಲಿ ನನ್ನ ಹತ್ರ ಒಂದು ಹ್ಯಾಪಿ ಬರ್ಡೇ ಟ್ಯಾಗ್ ಇತ್ತು. ಈ ರೀತಿ ಈ ಟ್ಯಾಗ್ ಮೇಲೆ ಕವರ್ ಇರುತ್ತೆ, ಇದನ್ನು ಈ ರೀತಿ ರಿಮೂವ್ ಮಾಡಿಕೊಂಡು ಸೆಂಟ್ರಲ್ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲಾಗಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಫ್ರೆಂಡ್ಸ್ ಈ ಕೇಕು. ಇದು ಈ ಥರ ಇರೋ ಇದು ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್ನ ಈ ರೀತಿ ಫಿಲ್ ಮಾಡ್ಕೊಳ್ತೀವಲ್ಲ, ಅದಕ್ಕೆ ಇದನ್ನು ಡಾರ್ಕ್ ಫಾರೆಸ್ಟ್ ಕೇಕ್ ಅಂತ ಕರೀತಾರೆ. ಈ ಕೇಕ್ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದರ ವೆಯ್ಟ್ ಎಷ್ಟಿತ್ತು ಅಂತ ಕೂಡ ಚೆಕ್ ಮಾಡಿ ತೋರಿಸ್ತೀನಿ. ಅರ್ಧ kg ಕೇಕ್ ಅಂದರೆ ಆಲ್ಮೋಸ್ಟ್ 500 ಗ್ರಾಮ್ಸ್ ಇರಬೇಕು. ನಾವು ಹೋಮ್ ಮೇಕರ್ಸ್ ಆಗಿರೋದ್ರಿಂದ ಯಾವಾಗೂ ಸ್ವಲ್ಪ ಎಕ್ಸ್ಟ್ರಾನೇ ಕೊಡ್ತೀವಿ. 606 ಗ್ರಾಮ್ಸ್ ಆಗಿತ್ತು ಇದು.